ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಸಾಲ ಪಡ್ಡು ಹೆಂಗೆ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ನಾವು ನಿನ್ನೆನ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆಸಿಟ್ಕೊಂಡು ರುಬ್ಬಿಟ್ಕೊಂಡೇವ್ರಿ. ಹಾಗಾಗಿ ಇವತ್ತು ಮಸಾಲ ಪಡ್ಡಿಗೆ ಹಿಟ್ಟು ರೆಡಿ ಆಗೈತಿ. ಈ ಹಿಟ್ಟಿಗೆ ನಾವು ಚಿಟಿಕೆಯಷ್ಟು ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕ್ರಿ. ನಾವು ರಾತ್ರಿ ರುಬ್ಕೊಂಡೇವಂತ ಹೇಳಿ ಅವತ್ತು ಅಡುಗೆ ಸೋಡಾನ ಹಾಕಬಾರ್ದ್ರಿ, ಯಾಕಂದ್ರೆ ಅದು ಹುಳಿ ಆಗೋ ಸಾಧ್ಯತೆ ಇರ್ತೈತಿ. ಆಮೇಲೆ ಜೀರ್ಣಶಕ್ತಿ ಚಲೋ ಆಗಲಿ ಅಂಥೇಳಿ ನಾವು ಸ್ವಲ್ಪ ಜೀರಿಗೆ ಮತ್ತು ಓಂ ಕಾಳನ್ನು ಹಾಕ್ಕೋತೇವ್ರಿ. ಅಂದ್ರೆ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ. ನಾವು ಪಡ್ಡು ಮಾಡಕ್ಕಂತ ಹೇಳಿ 2 ಈರುಳ್ಳಿ, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಇಟ್ಕೊಂಡೇವ್ರಿ. ನೋಡಿರಿ, ಈಗ ನಾವು ಹಿಟ್ಟು ರೆಡಿ ಆಗಿತ್ತಲ್ಲ, ಅದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಮತ್ತು ಮೆಂತ್ಯ ಸೊಪ್ಪನ್ನು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಏನೇನು ಇಟ್ಕೊಂಡಿದ್ವಲ್ರಿ ಅವನ್ನೆಲ್ಲ ನಾನು ಇದಕ್ಕೆ ಹಾಕ್ಕೊಳಕತ್ತೇನೆ. ಹಾಕ್ಕೊಂಡು ಪೂರ್ತಿಯಾಗಿ ಅದು ಹಿಟ್ಟಿನೊಳಗೆ ಮಿಕ್ಸ್ ಆಗುವವರೆಗೂ ನೀವು ಚಮಚದಿಂದ ಕೈಯಾಡಿಸ್ಬೇಕ್ರಿ. ಅಂದ್ರೆ ಪೂರ್ತಿ ಹಿಟ್ಟೊಳಗೆ ಆ ಸೊಪ್ಪೆಲ್ಲನೂ ಕೂಡ್ಕೋಬೇಕು. ಇದು ಕೂಡಿದಾದಮೇಲೆ ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಯೋಕೆ ಬಿಡಬೇಕು. ನೋಡಿರಿ, ಈ ರೀತಿಯಾಗಿ ಪೂರ್ತಿಯಾಗಿ ಕೂಡ್ಕೊಂಡೈತಿ. ನಾವು ಟೇಸ್ಟಿಗೆ ಅಂಥೇಳಿ ಸ್ವಲ್ಪ ಹಸಿ ಖಾರನ ಹಾಕ್ಕೊಂಡು ಇದನ್ನು ನೆನೆಯೋಕೆ ಬಿಡಬೇಕ್ರಿ. ಟೊಮೆಟೊ ಚಟ್ನಿ ಮಾಡಕ್ಕಂತ ಹೇಳಿ ನಾನು ಒಂದು ಪಾತ್ರೆಯನ್ನು ತೊಗೊಂಡೇನ್ರಿ. ಅದಕ್ಕೆ ಜಜ್ಜಿದಂತಹ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಕೊತ್ತಂಬರಿನ ಹಾಕಿ ನಾನು ಒಗ್ಗರಣೆಯನ್ನು ಕೊಟ್ಟೇನ್ರಿ. ಈ ಟೊಮೆಟೊ ಚಟ್ನಿಗೆ ನಾನು 2ರಿಂದ 3 ಟೊಮೆಟೊನ ಹೆಚ್ಚಿ ಇಟ್ಕೊಂಡೇನಿ. ಒಗ್ಗರಣೆ ಕೊಟ್ಟ ಮೇಲೆ ಹೆಚ್ಚಿಟ್ಟಂತಹ ಟೊಮೆಟೊನ ನಾವು ಹಾಕ್ಕೋಬೇಕ್ರಿ. ಇದಕ್ಕೆ ಯಾವುದೇ ರೀತಿಯಾಗಿ ನಾವು ನೀರನ್ನು ಸೇರಿಸೋಂಗಿಲ್ಲ. ಹಾಗಾಗಿ ನಾವು ಎಣ್ಣೆಯೊಳಗೆ ಟೊಮೆಟೊನ ಪೂರ್ತಿಯಾಗಿ ಫ್ರೈ ಮಾಡ್ಕೋಬೇಕ್ರಿ. ಅದು ಟೊಮೆಟೊ ಗಟ್ಟಿಯಾಗಿ ಉಳಿಬಾರ್ದು. ಪೂರ್ತಿಯಾಗಿ ಸ್ಮೂತ್ ಆಗುವವರೆಗೂ ನಾವು ಎಣ್ಣೆಯೊಳಗೆ ಫ್ರೈ ಮಾಡಬೇಕ್ರಿ. ನೋಡಿರಿ, ಈ ರೀತಿಯಾಗಿ ಫ್ರೈ ಆಗೈತಿ. ಸ್ವಲ್ಪ ಮೆತ್ತಗಾಗುವವರೆಗೂ ನೀವೇನು ಮಾಡಬೇಕು, ಫ್ರೈ ಮಾಡಬೇಕ್ರಿ. ಈಗ ಮತ್ತು ಅದಕ್ಕೆ ಸ್ವಲ್ಪ ಹಸಿ ಖಾರ, ಅರಿಶಿಣ ಪುಡಿ ಮತ್ತು ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಪೂರ್ತಿಯಾಗಿ ಎಣ್ಣೆಯೊಳಗೆ ಟೊಮೆಟೊ ಸ್ಮೂತಾಗಿ ಬರ್ತೈತ್ರಿ. ಅದು ಸ್ವಲ್ಪ ಗಟ್ಟಿಯಾಗಿ ಉಳಿತಂದ್ರೆ ಚಟ್ನಿ ಅಷ್ಟು ಟೇಸ್ಟ್ ಆಗಂಗಿಲ್ಲ ರೀ. ಈಗ ಟೊಮೆಟೊ ಹುಳಿ ಇರ್ತೈತ್ರಿ, ಅದು ಹುಳಿ ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿ ನಾವು ಸಕ್ಕರೆಯನ್ನು ಹಾಕ್ಕೊಂಡೇವ್ರಿ. ಅಂದ್ರೆ ಸಕ್ಕರೆ ಹಾಕಿದ್ರೆ ಹುಳಿಗೂ ಮತ್ತು ಸಕ್ಕರೆಗೂ ಕಾಂಬಿನೇಷನ್ ಆಗುತ್ತೆ, ರುಚಿನೂ ಪರ್ಫೆಕ್ಟಾಗಿ ಬರುತ್ತೆ ರೀ. ನೋಡಿರಿ, ಈ ರೀತಿಯಾಗಿ ಚಟ್ನಿ ತಯಾರಾಗೈತಿ. ಇದನ್ನು ಸ್ವಲ್ಪ ಆರಾಕ ಬಿಡೋಣ್ರಿ. ಈಗ ಪಡ್ಡಿನ ಹಂಚು ಗ್ಯಾಸ್ ಮೇಲೆ ಇಟ್ಕೊಂಡೇನ್ರಿ. ಹಂಚನ್ನು ಕಾದೈತಿ. ಈಗ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ನಾವು ಪಡ್ಡನ್ನು ರೆಡಿ ಮಾಡ್ಕೊಂಡ್ರಿ. ನೋಡಿರಿ, ಆಗಲ್ಲೇ ಟೊಮೆಟೊ ಒಗ್ಗರಣೆ ಮಾಡಿಟ್ಟಿದ್ವಲ್ಲ, ಅದೀಗ ಆರೈತಿ. ಈಗ ಅದಕ್ಕೆ ನಾವು 3 ಟೀ ಸ್ಪೂನ್ನಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೇಕ್ರಿ. ಇಲ್ಲ ಬ್ಯಾಡಪ್ಪ ನಮಗೆ ತೆಳು ಬೇಕಂತಂದ್ರೆ ತೆಳ್ಳಗನ ನೀವು ಮಾಡ್ಕೋಬೋದು. ಇದೇನು ಗಂಟಾಗಂಗಿಲ್ಲ ರೀ. ಆದರೂ ಸಹಿತ ನೀವು ಪೂರ್ತಿ ಟೊಮೆಟೊ ಒಳಗೆ ಮಿಕ್ಸ್ ಆಗುವವರೆಗೂ ನೀವು ಸ್ಪೂನಿಂದ ಅದನ್ನು ಕೈಯಾಡಿಸ್ಕೋಬೇಕ್ರಿ. ನೋಡಿರಿ, ಈ ರೀತಿಯಾಗಿ ಚಟ್ನಿ ರೆಡಿ ಆಗೈತಿ. ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.